ವೆಲ್ಕಮ್ ಟು ಅನಿತಾ ನರ್ಸಿಂಗ್ ಅಕಾಡೆಮಿ ಚಾನಲ್. ಲಾಸ್ಟ್ ಕ್ಲಾಸ್ ಒಳಗೆ ಯಾವ ಹೇಳಕತ್ತಿದ್ದೆ, ಲಿವರ್ ಪ್ರೊಸೀಜರ್ ಒಳಗೆ ಯಾವ ಬರ್ತಾವ ಅಂತ ಹೇಳಿದ್ದೆ. 3 ಟೈಪ್ಸ್ ಆಫ್ ಪ್ರೊಸೀಜರ್ಸ್ ಬಂತಾವ ಅಂತ ಹೇಳಿದ್ದೆ. ಫಸ್ಟ್ ಒನ್ ಲಿವರ್ ಅಬ್ಸೆಸ್ ಡ್ರೈನೇಜ್ ಹೇಳಿದ್ದೆ. ನೆಕ್ಸ್ಟ್ ಯಾವುದು ಅಬ್ಸೆಸ್ ಡ್ರೈನೇಜ್ ಆಫ್ ಲಿವರ್ ಫಸ್ಟ್ ಒನ್ ಲಿವರ್ ನಿಡಲ್ ಕಟ್ ಬಯಾಪ್ಸಿ ಪ್ರೊಸೀಜರ್ ಹೇಳಿ ಸ್ಟಾರ್ಟ್ ಮಾಡಿದ್ದೆ, ಅದು ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಒನ್ ಯಾವುದು ಅಬ್ಸೆಸ್ ಡ್ರೈನೇಜ್ ಆಫ್ ಲಿವರ್ ಅಂತ. ಫಸ್ಟ್ ಏನು ಅಬ್ಸೆಸ್ ಅಂದ್ರೆ ಏನಂತ ನೋಡೋಣ. ಅಬ್ಸೆಸ್ ಅಂದ್ರೆ ಏನು? ಕಲೆಕ್ಷನ್ ಆಫ್ ಪಸ್ ಆರ್ ಫ್ಲೂಯಿಡ್ ಇನ್ ದಿ ಲಿವರ್. ಏನು ಮಾಡ್ತೈತಿ ಇದು ಅಬ್ಸೆಸ್ ಅಂದ್ರೆ? ಕಲೆಕ್ಷನ್ ಆಫ್ ಪಸ್ನ ಫ್ಲೂಯಿಡ್ನ ಏನು ಮಾಡ್ತೈತಿ? ಕಲೆಕ್ಷನ್ ಮಾಡ್ತೈತಿ. ಎಲ್ಲಿ? ಲಿವರ್ ಒಳಗೆ ಪಸ್ ಮತ್ತೆ ಫ್ಲೂಯಿಡ್ನ ಕಲೆಕ್ಟ್ ಮಾಡೋದಕ್ಕೆ ಏನಂತಾರ? ಅಬ್ಸೆಸ್ ಅಂತ ಹೇಳ್ತಾರೆ. ಅಬ್ಸೆಸ್ ಡ್ರೈನೇಜ್ ಆಫ್ ಲಿವರ್ ಅಂದ್ರೆ ಏನು? ನೆಕ್ಸ್ಟ್ ಅಬ್ಸೆಸ್ ಇನ್ ದಿ ಲಿವರ್ ಅಂಡ್ ಅರೌಂಡ್ ದಿ ಲಿವರ್ ಮೇ ಬಿ ಕಾಲ್ಡ್ ಬೈ ಅ ವೆರೈಟಿ ಆಫ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್. ಏನಂದ್ರೆ ಅಬ್ಸೆಸ್ ಅಂದ್ರೆ ಏನು? ಪಸ್ ಮತ್ತು ಫ್ಲೂಯಿಡ್ಸ್ ಕಲೆಕ್ಟ್ ಮಾಡಿರ್ತಿದ್ದು ಅದೇನಾಗ್ತೈತಿ? ಲಿವರ್ ಅಂಡ್ ಅರೌಂಡ್ ಲಿವರ್ಗೆ ಮತ್ತು ಅರೌಂಡ್ ಆಫ್ ಲಿವರ್ಗೆ ಅದು ಕಲೆಕ್ಟ್ ಆಗಿರುತ್ತಲ್ಲ, ಅದಕ್ಕೆ ಏನಂತಾರ? ವೆರೈಟಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಏನಂತಾರ? ವೆರೈಟಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಏನು ಅಬ್ಸೆಸ್ ಅಂದ್ರೆ ಪಸ್ ಮತ್ತು ಫ್ಲೂಯಿಡ್ಸ್ ಲಿವರ್ ಮತ್ತು ಅರೌಂಡ್ ಲಿವರ್ ಸರ್ಕಲ್ ಫುಲ್ ಇರುತ್ತಲ್ಲ, ಅಲ್ಲೆಲ್ಲ ಆಗಿರುತ್ತೆ. ಅದಕ್ಕೆ ಏನಂತಾರ? ಕಾಲ್ಡ್ ಬೈ ವೆರೈಟಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರ. ಆರ್ ಇನ್ಫೆಕ್ಷನ್ಸ್ ಫ್ರಮ್ ಅಬ್ಡಾಮಿನಲ್. ಏನಾಗ್ತೈತಿ ಇಲ್ಲಂದ್ರ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ಅಬ್ಡಾಮಿನಿಗೆ ಏನು ಅಬ್ಸೆಸ್ ಇನ್ ದಿ ಲಿವರ್ ಅಂಡ್ ಅರೌಂಡ್ ದಿ ಲಿವರ್ ಮೇ ಬಿ ಕಾಲ್ಡ್ ಬೈ ವೆರೈಟಿ ಆಫ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂಡ್ ಇನ್ಫೆಕ್ಷನ್ ಫ್ರಮ್ ಅಬ್ಡಾಮಿನಲ್. ನೆಕ್ಸ್ಟ್ ಏನು? ಅನಸ್ತೇಷಿಯಾ. ಈ ಸರ್ಜರಿಗೆ ಯಾವ ಅನಸ್ತೇಷಿಯಾ ಕೊಡ್ತಾರಂತ? ಅನಸ್ತೇಷಿಯಾ ಜನರಲ್ ಅನಸ್ತೇಷಿಯಾ ಮೇ ಬಿ ಗಿವನ್. ಯಾವ್ದು ಕೊಡ್ತಾರ? ಜನರಲ್ ಅನಸ್ತೇಷಿಯಾ ಕೊಡ್ತಾರ. ನೆಕ್ಸ್ಟ್ ಪೊಸಿಷನ್ ಸುಪೈನ್ ಪೊಸಿಷನ್. ಯಾವುದು? ಸುಪೈನ್ ಪೊಸಿಷನ್ ಕೊಡ್ತಾರ. ಪೇಂಟಿಂಗ್ ವಿತ್ ಬೆಟಾಡಿನ್ 10% ಸೊಲ್ಯೂಷನ್. ಬೆಟಾಡಿನ್ ಲಿದ್ದನ ಪೇಂಟಿಂಗ್ ಮಾಡಿ ಸ್ಟೆರೈಲ್ ಡ್ರಾಪ್ಲಿಂದ ಡ್ರಾಪಿಂಗ್ ಮಾಡಿ ಇಡ್ತಾರೆ. ನೆಕ್ಸ್ಟ್ ಯಾವ ಥರ ಪ್ರೊಸೀಜರ್ ಮಾಡ್ತಾರಂತ ನೋಡೋಣ. ಇವಾಗ ಪ್ರೊಸೀಜರ್ ಯಾವ ರೀತಿ ಪ್ರೊಸೀಜರ್ ಮಾಡ್ತಾರಂತ. ಫಸ್ಟ್ ಏನು ಮಾಡ್ತಾರೆ? ಪ್ರೊಸೀಜರ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಸ್ಕಿನ್ಗೆ ಇನ್ಸಿಷನ್ ಮಾಡ್ತಾರೆ. ಇಲ್ಲಿ ಯಾವ ಇನ್ಸಿಷನ್ ಮಾಡ್ತಾರ? ಆ್ಯಂಡ್ ಇನ್ಸಿಷನ್ ಈಸ್ ಮೇಡ್ ಅಲಾಂಗ್ ದಿ 12th ribs ಎಕ್ಸ್ಟ್ರಾ ಪೆಂಟೋನಿಯಲ್. ಅಂದ್ರೆ 12th rib. ಎಲ್ಲಿ ರಿಬ್ಸ್ ಇರ್ತಾವಲ್ಲ ಬ್ಯಾಕ್, ಅದರಲ್ಲಿ ಎಷ್ಟನೇ ರಿಬ್ಸ್? 12ನೇ ರಿಬ್ಸಿಗೆ ಏನು ಮಾಡ್ತಾರ? ಇನ್ಸಿಷನ್ ಮಾಡ್ತಾರೆ. ಹೆಂಗ? ಎಕ್ಸ್ಟ್ರಾ ಪೆಂಟೋನಿಯಲಿ ಏನು ಮಾಡ್ತಾರ? ಎಕ್ಸ್ಟ್ರಾ ಪೆಂಟೋನಿಯಲ್ ತೊಗೊಂಡು ಏನು ಮಾಡ್ತಾರೆ? ಅದು ಯಾವುದು ಎಲ್ಲಿ ಮಾಡ್ತಾರ? 12th ribsಗೆ ಇನ್ಸಿಷನ್ ಮಾಡ್ತಾರ. ನೆಕ್ಸ್ಟ್ ದ ಅಬ್ಸೆಸ್ ಈಸ್ ಐಡೆಂಟಿಫೈ ಆ್ಯಂಡ್ ಸ್ವಾಬ್ ಕಲ್ಚರ್ ಈಸ್ ಟೇಕನ್. ಆಮೇಲೆ ಏನು ಮಾಡ್ತಾರೆ? ಇನ್ಸಿಷನ್ ಮಾಡಿದ್ಮೇಲೆ ಅಬ್ಸೆಸ್ನ ಐಡೆಂಟಿ ಮಾಡಿದ್ಮೇಲೆ ಅಲ್ಲೇನಿರ್ತಾವು? ಸ್ವಾಬ್ ಕಲ್ಚರ್ ಅಂತ ಇರ್ತಾವು. ಸ್ವಾಬ್ ಕಲ್ಚರ್ಸ್ನ ಏನು ಮಾಡ್ತಾರ? ರಿಮೂವ್ ಮಾಡ್ತಾರೆ. ಟೇಕನ್ ಅಂದರೆ ರಿಮೂವ್ ಮಾಡಿ ತೆಗಿತಾರ ಅವನ್ನ. ಆಮೇಲೆ ದಿ ಅಬ್ಸೆಸ್ ಈಸ್ ಡ್ರೈನ್ಡ್ ಆ್ಯಂಡ್ ಇವ್ಯಾಕ್ಯುವೇಟೆಡ್. ಏನು ಮಾಡ್ತಾರೆ? ಅಬ್ಸೆಸ್ನ ಡ್ರೈನ್ಡ್ ಮಾಡಿ ಇವ್ಯಾಕ್ಯುವೇಟೆಡ್ ಮಾಡಿ ಇಡ್ತಾರೆ. ನೆಕ್ಸ್ಟ್ ಆಫ್ಟರ್ ದಿ ಡ್ರೈನೇಜಿಂಗ್ ಆಫ್ ಅಬ್ಸೆಸ್ ವೂಂಡ್ ಈಸ್ ವಾಶ್ಡ್ ವಿತ್ ನಾರ್ಮಲ್ ಸಲೈನ್. ಏನು ಮಾಡಿದ್ರು? 12th ribs ಬ್ಯಾಕ್ ರಿಬ್ಸ್ ಇರ್ತಾವಲ್ಲ ನಮ್ಮವೇನು, ಅದರಲ್ಲಿ ಎಷ್ಟನೇ ರಿಬ್ಸು? 12th ribsಗೆ ಇನ್ಸಿಷನ್ ಮಾಡ್ತಾರ. ಇನ್ಸಿಷನ್ ಮಾಡಿದ್ಮೇಲೆ ಏನು ಮಾಡ್ತಾರ? ಅಬ್ಸೆಸ್ನ ಐಡೆಂಟಿಫೈ ಮಾಡಿ ಸ್ವಾಬ್ ಕಲ್ಚರ್ ಇಸ್ ಟೇಕನ್. ಅಂದರೆ ಸ್ವಾಬ್ ಕಲ್ಚರ್ ಅಂತ ಇರ್ತಾವ, ಅದನ್ನ ಟೇಕನ್ ಮಾಡ್ತಾರೆ. ನೆಕ್ಸ್ಟ್ ಅಬ್ಸೆಸ್ ಡ್ರೈನ್ಡ್ ಮಾಡಿ ಇವ್ಯಾಕ್ಯುವೇಟೆಡ್ ಮಾಡಿ ಇಡ್ತಾರೆ. ಡ್ರೈನೇಜ್ ಮಾಡಿ ಇವ್ಯಾಕ್ಯುವೇಟೆಡ್ ಮಾಡಿಟ್ಟು ಡ್ರೈನೇಜಿಂಗ್ ಆಮೇಲೆ ಅಬ್ಸೆಸ್ ವೂಂಡ್ ಈಸ್ ವಾಶ್ಡ್ ವಿತ್ ನಾರ್ಮಲ್ ಸಲೈನ್. ವೂಂಡ್ನ ನಾರ್ಮಲ್ ಸಲೈನ್ಲಿಂದ ವಾಶ್ ಮಾಡಿ ಆಫ್ಟರ್ ದಿ ವಾಷಿಂಗ್ ದಿ ವೂಂಡ್ ದ ಡ್ರೈನ್ ಈಸ್ ಫಿಕ್ಸ್ಡ್ ವಿತ್ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲ್. ಆಮೇಲೆ ಏನು ಮಾಡ್ತಾರ? ಡ್ರೈನ್ನ ಫಿಕ್ಸ್ ಆಮೇಲೆ ವೂಂಡ್ನ ವಾಶ್ ಮಾಡಿದ್ಮೇಲೆ ಡ್ರೈನ್ನ ಫಿಕ್ಸ್ ಮಾಡ್ತಾರೆ. ಡ್ರೈನ್ ಎದಕ್ಕೆ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ದೆ? ವೇಸ್ಟ್ ಫ್ಲೂಯಿಡ್ಸ್ ಏನಾದರೂ ಇತ್ತಂದರೆ ಕಲೆಕ್ಟ್ ಆಗೋಸ್ಕರ ಡ್ರೈನ್ನ ಫಿಕ್ಸ್ಡ್ ಮಾಡಿರ್ತಾರೆ. ಇದರಿಂದ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲಿಂದ. ಯಾವುದರಿಂದ? ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲಿಂದ ಫಿಕ್ಸ್ ಮಾಡಿ ಇಡ್ತಾರೆ. ಆಫ್ಟರ್ ದಿ ಫಿಕ್ಸೇಷನ್ ಆಫ್ ಡ್ರೈನ್ ದ ವೂಂಡ್ ಈಸ್ ಕ್ಲೋಸ್ಡ್ ಬೈ ವೈಕ್ರಿಲ್ ನಂಬರ್ 2.0. ಡ್ರೈನ್ ಫಿಕ್ಸ್ ಮಾಡಿದ್ಮೇಲೆ ವೂಂಡ್ನ ವೈಕ್ರಿಲ್ ನಂಬರ್ 2.0ಲಿಂದ ವೂಂಡ್ನ ಕ್ಲೋಸ್ ಮಾಡಿ ಆಫ್ಟರ್ ಕ್ಲೋಸಿಂಗ್ ದಿ ವೂಂಡ್ ಸ್ಕಿನ್ ಈಸ್ ಕ್ಲೋಸ್ಡ್ ವಿತ್ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲ್. ಆಮೇಲೆ ಏನು ಮಾಡ್ತಾರೆ? ವೂಂಡ್ ಕ್ಲೋಸ್ ಮಾಡಿದ್ಮೇಲೆ ಸ್ಕಿನ್ನ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲ್ ಇಂದ ಕ್ಲೋಸ್ ಮಾಡಿ ಆಮೇಲೆ ಸ್ಟೆರಲ್ ಟೆಕ್ನಿಕ್ನ
ಮೇಂಟೈನ್ ಮಾಡ್ತಾರೆ. ಇದಿಷ್ಟೇನು ಪ್ರೊಸೀಜರ್ ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಸಿಷನ್ ಎಲ್ಲಿ ಮಾಡ್ತಾರೆ, ಬ್ಯಾಕ್ ರಿಪ್ಸ್ ಇರ್ತಾವಲ್ಲ ನಮ್ಮವು, ಆ ರಿಪ್ಸಲ್ಲಿ 12 ರಿಪ್ಸಿಗೆ ಇನ್ಸಿಷನ್ ಮಾಡ್ತಾರೆ. ಇನ್ಸಿಷನ್ ಮಾಡಿದ್ಮೇಲೆ ಅಬ್ಸೆಸ್ನ ಐಡೆಂಟಿಫೈ ಮಾಡ್ತಾರೆ. ಅಬ್ಸೆಸ್ ಏನಂದ್ರೆ ಏನೇನಿದೆ, ಅದನ್ನ ಕಲೆಕ್ಷನ್ ಆಫ್ ದಿ ಪಸ್ ಆರ್ ಫ್ಲೂಯಿಡ್ಸ್. ಏನಿರ್ತೈತೆ ಅಬ್ಸೆಸ್ ಅಂದ್ರೆ ಏನಿರ್ತೈತಿ, ಪಸ್ ಮತ್ತು ಫ್ಲೂಯಿಡ್ಸ್ ಇರ್ತೈತಲ್ಲ, ಅದನ್ನ ಐಡೆಂಟಿಫೈ ಮಾಡಿ ಸ್ವ್ಯಾಪ್ ಕಲ್ಚರ್ ಈಸ್ ಟೇಕನ್, ಸ್ವ್ಯಾಪ್ ಕಲ್ಚರ್ನ ಮಾಡ್ತಾರೆ. ಆಮೇಲೆ ಅಬ್ಸೆಸ್ನ ಡ್ರೈನ್ ಮಾಡಿ ಇವ್ಯಾಕ್ಯುವೇಟೆಡ್ ಮಾಡ್ತಾರೆ. ಡ್ರೈನ್ ಮಾಡಿ ಏನು ಮಾಡ್ತಾರೆ, ಇವ್ಯಾಕ್ಯುವೇಟೆಡ್ ಮಾಡಿ ಊಂಡ್ನ ನಾರ್ಮಲ್ ಸಲೈನ್ಲಿಂದ ವಾಶ್ ಮಾಡ್ತಾರೆ. ನಾರ್ಮಲ್ ಸಲೈನಿಂದ ಊಂಡ್ ವಾಶ್ ಮಾಡಿದ್ಮೇಲೆ ಡ್ರೈನ್ನ ಫಿಕ್ಸ್ ಮಾಡಿ, ಯಾವುದು ವೆಹಿಕಲ್ ನಂಬರ್ 2.0 ನಾನ್ ಅಬ್ಸರ್ವೇಬಲ್ ಸೂಚರ್ ಮೇಲೆ ಡ್ರೈನ್ನ ಫಿಕ್ಸ್ ಮಾಡಿ ಊಂಡ್ನ ವೆಹಿಕಲ್ ನಂಬರ್ 2.0 ಕ್ಲೋಸ್ ಮಾಡಿ, ಸ್ಕಿನ್ನ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲಿಂದ ಕ್ಲೋಸ್ ಮಾಡಿ ಸ್ಟೆರೈಲ್ ಟೆಕ್ನಿಕ್ನ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಏನು, ಈ ಸರ್ಜರಿಗೆ ಯಾವ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರಂತ ನೋಡೋಣ. ಇವಾಗ ಯಾವ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರಂತ ನೋಡೋಣ. ಇದು ಪ್ರೊಸೀಜರ್ ಪೂರ್ತಿ ಲಾಂಗ್ ಇಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಇದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಜಾಸ್ತಿ ಇರಲ್ಲ, ಸ್ವಲ್ಪನೇ ಇರ್ತಾವೆ. ಏನೇನು ಮಾಡ್ತಾರೆ, ಸರ್ಜಿಕಲ್ ಬ್ಲೇಡ್ ಏನು ಮಾಡ್ತಾರೆ, ಫಸ್ಟ್ ಸರ್ಜಿಕಲ್ ಬ್ಲೇಡ್ ಯೂಸ್ ಮಾಡ್ತಾರೆ. ಆಮೇಲೆ ಬೋವೆಲ್, ಸ್ಪಂಜ್ ಹೋಲ್ಡರ್, ಸ್ಮಾಲ್ ಟವೆಲ್, ಆರ್ಟ್ರಿ ಫೋರ್ಸೆಪ್ಸ್, ಮಸ್ಕಿಟೋ, ಗಾಸ್ ಪೀಸ್, ಮಾಪ್. ಇದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಏನು ಮಾಡ್ತಾರೆ, ಯಾವುದಕ್ಕೆ, ಅಬ್ಸೆಸ್ ಡ್ರೈನೇಜ್ ಆಫ್ ಲಿವರ್ ಪ್ರೊಸೀಜರ್ಗೆ ಯೂಸ್ ಮಾಡ್ತಾರೆ. ಇದಿಷ್ಟೇನು ಅಬ್ಸೆಸ್ ಡ್ರೈನೇಜ್ ಆಫ್ ಲಿವರ್ ಪ್ರೊಸೀಜರ್ ಒಳಗೆ 2 ಪ್ರೊಸೀಜರ್ಸ್ ಕಂಪ್ಲೀಟ್ ಆಯಿತು. ಇನ್ನೂ ಒಂದು ಪ್ರೊಸೀಜರ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.